ವೆಲ್ಕಮ್ ಟು ಸಿನಿಮಾ ಲೋಕ. ನಿಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ಹಾಗೂ ಅವರ ಸಿನಿಮಾ ಬಗ್ಗೆ ಮತ್ತು ಚಿತ್ರರಂಗದ ಆಗು ಹೋಗುಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಕರ್ನಾಟಕ ರತ್ನ ನಟ ಸಾರ್ವಭೌಮ ದಾದಾ ಸಾಹೇಬ್ ಪಾಲಿಕೆ ಪ್ರಶಸ್ತಿ ಪಡೆದ ಡಾಕ್ಟರ್ ರಾಜ್ಕುಮಾರ್ ಅವರು ಚಿತ್ರರಂಗದಲ್ಲಿ ಅವಕಾಶ ಪಡೆದು ತಾನು ಬೆಳೆದು ಅವರಿರುವಂತ ಉದ್ಯಮನು ಬೆಳೆಸಿರೋ ಹೃದಯವಂತರು ಡಾಕ್ಟರ್ ರಾಜ್ಕುಮಾರ್ ಅವರು. ಡಾಕ್ಟರ್ ರಾಜ್ಕುಮಾರ್ ಅವರ ಜರ್ನಿ ಅಷ್ಟು ಸುಲಭವಲ್ಲ. ಅವಮಾನ, ನೋವು, ತಿರಸ್ಕಾರ, ಬೈಗುಲ ಇದನ್ನೆಲ್ಲ ದಾಟ್ಕೊಂಡ್ ಬಂದವರೇ ಡಾಕ್ಟರ್ ರಾಜ್ಕುಮಾರ್ ಅವರು. ಸೀನಿಯರ್ ಪತ್ರಕರ್ತರು, ಕೆಲವು ಸೀನಿಯರ್ ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್, ಕೆಲವರು ರಾಜನನ್ಗೆ ಡೈರೆಕ್ಟ್ ಆಗಿ ಅವಮಾನ ಮಾಡಿದ್ರೆ, ಇನ್ನು ಕೆಲವರು ಇಂಡೈರೆಕ್ಟ್ ಆಗಿ ಅವಮಾನ ಮಾಡೋರಂತೆ. ಡಾಕ್ಟರ್ ರಾಜ್ಕುಮಾರ್ ಅವರು ಕೊನೆವರೆಗೂ ಯಾರ ಬಗ್ಗೆ ಆದ್ರೂ ಅಸಮಾಧಾನ ವ್ಯಕ್ತಪಡಿಸಿದ್ದು ಹಿಸ್ಟ್ರಿನಲ್ಲೇ ಇಲ್ಲ. ಅವರ ಸಂತೋಷನ ಹಂಚ್ಕೊಳ್ಳೋರು, ಆದ್ರೆ ಅವ್ರ ದುಃಖನ ಹೊರಗ್ ಬಂದು ಯಾರ ಹತ್ರನೂ ಹೇಳ್ತಾ ಇರ್ಲಿಲ್ಲ. ಇದನ್ನೆಲ್ಲ ದಾಟ್ಕೊಂಡು ತಾನು ಬೆಳೆದು ಇಂಡಸ್ಟ್ರಿನೂ ಬೆಳೆಸಿ ಕನ್ನಡ ಫಿಲಂ ಇಂಡಸ್ಟ್ರಿಗೆ ಒಂದು ದೊಡ್ಡ ಗೌರವ ತಂದುಕೊಟ್ಟವರು ಡಾಕ್ಟರ್ ರಾಜ್ಕುಮಾರ್ ಅವರು. ಆ ತರ ಒಂದು ಕ್ವಾಲಿಟಿ ಇರುವಂತ ನಟರು ಚಿತ್ರರಂಗದಲ್ಲಿ ತುಂಬಾ ಕಡಿಮೆ. ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯ ಇಷ್ಟ ಇಲ್ಲ ಅನ್ನೋರು ಕೂಡ ಅವರ ವ್ಯಕ್ತಿತ್ವನ ಇಷ್ಟಪಡಕ್ ಕಾರಣ ಈ ತರ ಕ್ವಾಲಿಟೀಸ್ ಇಂದಾನೆ. ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾ ಟ್ರ್ಯಾಕ್ ನೋಡುವಾಗ ಎವ್ರಿ 5 years ಒಂದು ದೊಡ್ಡ ರೆಕಾರ್ಡ್ ನ ಕ್ರಿಯೇಟ್ ಮಾಡ್ತಾರೆ. ಅವ್ರು ಕ್ರಿಯೇಟ್ ಮಾಡೋ ಆ ರೆಕಾರ್ಡ್ಗೂ ಇನ್ನೊಂದು ರೆಕಾರ್ಡ್ಗೂ ಸಂಬಂಧನೇ ಇರಲ್ಲ. ಆಕ್ಚುಲಿ ಒಬ್ಬ ನಟ ಒಂದು ರೆಕಾರ್ಡ್ ನ ಕ್ರಿಯೇಟ್ ಮಾಡಿ ಇನ್ನೊಂದು ಸಿನಿಮಾದಲ್ಲಿ ಅವ್ರು ಕ್ರಿಯೇಟ್ ಮಾಡಿರೋ ರೆಕಾರ್ಡ್ ನ ಅವರೇ ಬ್ರೇಕ್ ಮಾಡಿರೋದು ನಾವು ನೋಡಿದೀವಿ. ಫಾರ್ ಎಕ್ಸಾಂಪಲ್ ರಜನಿಕಾಂತ್ ಅವರು ಒಂದು ರೆಕಾರ್ಡ್ ನ ಕ್ರಿಯೇಟ್ ಮಾಡಿಬಿಟ್ರೆ ಆ ರೆಕಾರ್ಡ್ ನ ಅವರೇ ಬ್ರೇಕ್ ಮಾಡೋರು. ಆದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಆತರ ಅಲ್ಲ. ಒಂದು ಸಿನಿಮಾದ ಮೂಲಕ ಒಂದು ರೆಕಾರ್ಡ್ ನ ಬ್ರೇಕ್ ಮಾಡಿ ಬಿಟ್ಬಿಡೋರು. ಅವ್ರು ಇನ್ನೊಂದು ಸಿನಿಮಾ ಮಾಡುವಾಗ ಅವ್ರು ಕ್ರಿಯೇಟ್ ಮಾಡೋ ಹೊಸ ರೆಕಾರ್ಡ್ಗೂ ಆಲ್ರೆಡಿ ಕ್ರಿಯೇಟ್ ಮಾಡಿರೋ ರೆಕಾರ್ಡ್ಗೂ ಸಂಬಂಧನೇ ಇರಲ್ಲ. ಫಾರ್ ಎಕ್ಸಾಂಪಲ್ 1972 ಬಂಗಾರದ ಮನುಷ್ಯ ಸಿನಿಮಾದ ಮೂಲಕ ಒಂದು ಇತಿಹಾಸನ ಸೃಷ್ಟಿ ಮಾಡ್ತಾರೆ. ಅಂದ್ರೆ ದೊಡ್ಡ ಕಲೆಕ್ಟ್ ಮಾಡಿರೋ ಸಿನಿಮಾ, ಲಾಂಗ್ ರನ್ನಿಂಗ್ ಸಿನಿಮಾ, ಕನ್ನಡದಲ್ಲಿ ಮೊದಲನೇ ಸಿನಿಮಾ 900 days ಕ್ರಾಸ್ ಮಾಡಿರೋ ಸಿನಿಮಾ, ಇದೆಲ್ಲ ಬೇರೆ. ಒಬ್ಬ ವ್ಯಕ್ತಿ ತನ್ನ ಸಿನಿಮಾದ ಮೂಲಕ ಆ ಜನರೇಷನ್ ಅನ್ನೇ ಬದಲಾಯಿಸ್ತಾರೆ ಅಂದ್ರೆ ಆ ವ್ಯಕ್ತಿಯ ಪವರ್ ಯಾವ ತರ ಇರಬಹುದು. 50s ಅಲ್ಲಿ 60s ಅಲ್ಲಿ ಹಳ್ಳಿ ಬಿಟ್ಟು ವ್ಯವಸಾಯ ಬಿಟ್ಟು ಕೆಲಸ ಹುಡುಕೋ ಪಟ್ಟಣ ಕಡೆ ಬಂದಿರೋ ಜನಗಳನ್ನ ಬಂಗಾರದ ಮನುಷ್ಯ ಅನ್ನೋ ಸಿನಿಮಾದ ಮೂಲಕ ವ್ಯವಸಾಯ ಎಷ್ಟು ಮುಖ್ಯ, ಆ ಮಣ್ಣಿನ ಋಣ ಮತ್ತು ಸಂಬಂಧವನ್ನು ಜನಗಳಿಗೆ ತೋರಿಸಿ ಹಳ್ಳಿಯಿಂದ ಪಟ್ಟಣಕ್ಕೆ ಬಂದಿರೋ ಜನಗಳು ಪ್ಲಸ್ ಸಿಟಿನಲ್ಲೇ ಓದಿ ಬೆಳೆದಿರೋ ಹುಡುಗರನ್ನ ವ್ಯವಸಾಯದ ಕಡೆ ತಿರುಗಿಸಿದ್ದು ಕರ್ನಾಟಕ ರತ್ನ ಡಾಕ್ಟರ್. ಅದು ರಿಲೀಸ್ ಆಗಿ ಒಂದು 4-5 ವರ್ಷಕ್ಕೆಲ್ಲ ಶಂಕರ್ ಗುರು ಅನ್ನೋ ಒಂದು ಸಿನಿಮಾ ಮಾಡಿದ್ರು. ಅದರಲ್ಲಿ ಥಿಯೇಟರ್ಗಳಲ್ಲಿ ಹೆಚ್ಚಿನ 100 days ಓಡಿರುವಂತ ಸಿನಿಮಾ ಪ್ಲಸ್ ಆ ಸಿನಿಮಾದ ಕಲೆಕ್ಷನ್ 1 ವರ್ಷ ಓಡಿರುವಂತ ಥಿಯೇಟರ್ಸ್, 1.5 ಕೋಟಿ ಟಿಕೆಟ್ ಸೇಲ್ ಆಗಿರೋ ಮೊದಲನೇ ಸಿನಿಮಾ ಶಂಕರ್ ಗುರು ಸಿನಿಮಾ ಆಗಿರುತ್ತೆ. ಅದು ಮಾತ್ರ ಅಲ್ಲ, ಈ ಸಿನಿಮಾದ ಬಜೆಟ್ 35 ಲಕ್ಷ ರೂಪಾಯಿ ಆಗಿರುತ್ತೆ. ಆದ್ರೆ ಈ ಸಿನಿಮಾ ಕಲೆಕ್ಟ್ ಮಾಡಿರೋದು 3.26 ಕೋಟಿ, ಅಂದ್ರೆ 3.26 ಲಕ್ಷ ರೂಪಾಯಿ ಕಲೆಕ್ಟ್ ಮಾಡುತ್ತೆ. ಈ ತರ ಒಂದು ರೆಕಾರ್ಡ್ ನ ಕ್ರಿಯೇಟ್ ಮಾಡಿದ್ರು. ಅದರ ನಂತರ ಒಂದು 5 ವರ್ಷ ಬಿಟ್ಟು ಚಲಿಸುವ ಮೋಡಗಳು ಅನ್ನೋ ಸಿನಿಮಾ ಮಾಡಿದ್ರು. ಅದರಲ್ಲಿ ಬೇರೆ ತರ ಒಂದು ರೆಕಾರ್ಡ್ ನ ಕ್ರಿಯೇಟ್ ಮಾಡಿದ್ರು. ಅದು ಯಾವ ತರ ಅಂದ್ರೆ, ಈ ಸಿನಿಮಾ ಸುಮಾರು ಥಿಯೇಟರ್ ಗಳಲ್ಲಿ 150 days ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 250 days ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 1 ವರ್ಷ ಓಡುತ್ತೆ. ಆ ವರ್ಷದಲ್ಲಿ ಹೈಯೆಸ್ಟ್ ಕಲೆಕ್ಷನ್ ಅಂದ್ರೆ ಚಲಿಸುವ ಮೋಡಗಳು ಸಿನಿಮಾನೇ. ಮೈಸೂರು ಸಿಟಿನಲ್ಲಿ ಮಾತ್ರ 7.5 ಲಕ್ಷ ಟಿಕೆಟ್ ನ ಸೋಲ್ಡ್ ಮಾಡಿದ್ದಾರೆ. ಯೋಚನೆ ಮಾಡಿ, ಆಗಿನ ಕಾಲ ಜನಸಂಖ್ಯೆಗೆ 7.5 ಲಕ್ಷ ಟಿಕೆಟ್ ಸೇಲ್ ಆಗಿದೆ ಅಂದ್ರೆ ಎಂತ ರೆಕಾರ್ಡ್ ಅದು. ಬ್ಯಾಂಗ್ಳೂರಲ್ಲಿರೋ ಕಪಾಲಿ ಥಿಯೇಟರ್ ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಸ್ಟೈಲ್ ಆಗಿ ನಿಂತಿರುವಂತ 80 ಅಡಿ ಕಟ್ಔಟ್ ರೇಟ್ ಇರ್ತಾರೆ. ಆ ಕಾಲಕ್ಕೆ ದೊಡ್ಡ ಸುದ್ದಿ ಆಗಿತ್ತು. ಕಾರಣ ಬ್ಯಾಂಗ್ಳೂರಲ್ಲಿ 80 ಅಡಿ ಕಟ್ಔಟ್ ರೇಟ್ ಇರೋ ಮೊದಲನೇ ಸಿನಿಮಾ ಡಾಕ್ಟರ್ ರಾಜ್ಕುಮಾರ್ ಅವರ ಚಲಿಸುವ ಮೋಡಗಳು ಸಿನಿಮಾನೆ. ಆ ಕಟ್ಔಟ್ ತುಂಬಾ ಅಟ್ರಾಕ್ಟಿವ್ ಆಗಿ ಇತ್ತು. ಬ್ಯಾಂಗ್ಳೂರ್ ಸಂಪಂಗಿ ಥಿಯೇಟರ್ ಅಲ್ಲಿ ಎಷ್ಟೇ ದೊಡ್ಡ ಸಿನಿಮಾ ಇದ್ರು 1 ವಾರದಿಂದ 2 ವಾರದೊಳಗೆ ತೆಗೆದಾಕ್ಬಿಡ್ತಾರೆ. ಅದು ಎಷ್ಟೇ ದೊಡ್ಡ ಸೂಪರ್ ಹಿಟ್ ಸಿನಿಮಾ ಇದ್ರು 2 ವಾರನೇ ಲಾಸ್ಟ್, ಅದ್ರ ಮೇಲೆ ಓಡಿಸಲ್ಲ ಆ ಥಿಯೇಟರ್ ಅಲ್ಲಿ. ಅಂತ ಥಿಯೇಟರ್ ಅಲ್ಲಿ ಚಲಿಸುವ ಮೋಡಗಳು 85 ದಿನ ಓಡಿಸ್ತಾರೆ. ಅಂದ್ರೆ ಹತ್ರ 12 ವಾರ ಓಡಿಸ್ತಾರೆ ಆ ಥಿಯೇಟರ್ ಅಲ್ಲಿ. ಈ 3 ಸಿನಿಮಾಗಳ ಮೂಲಕ ಅವ್ರು ಕ್ರಿಯೇಟ್ ಮಾಡಿರೋ ರೆಕಾರ್ಡ್ಸ್ ಏನಿದೆಯೋ ಒಂದಕ್ಕಿಂತ ಇನ್ನೊಂದಿಗೆ ಸಂಬಂಧನೇ ಇಲ್ಲ. ಅದು ಮಾತ್ರ ಅಲ್ಲ, ಸೌತ್ ಇಂಡಿಯನ್ ಫಿಲಂ ಇಂಡಸ್ಟ್ರಿನಲ್ಲೇ ಈ ತರ ಡಿಫರೆಂಟ್ ರೆಕಾರ್ಡ್ ಗಳನ್ನ ಕ್ರಿಯೇಟ್ ಮಾಡಿರೋ ಏಕೈಕ ನಟ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರೇ. ಇನ್ನೊಂದು ವಿಶೇಷ ಏನಂದ್ರೆ, ಕ್ರಿಯೇಟ್ ಆಗಿರೋ ರೆಕಾರ್ಡ್ ಇದುವರೆಗೂ ಯಾರು ಆ ರೆಕಾರ್ಡ್ ಗಳನ್ನ ಬ್ರೇಕ್ ಮಾಡಕ್ಕಾಗಿಲ್ಲ. ಈವನ್ ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಿನಿಮಾಗಳು ಕೂಡ ಆ ರೆಕಾರ್ಡ್ ಗಳನ್ನ ಬ್ರೇಕ್ ಮಾಡಿಲ್ಲ ಅನ್ನೋದೇ ವಿಶೇಷ. ಅದೇ ತರ 1986 ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಆಕ್ಟ್ ಮಾಡಿರೋ ಅನುರಾಗ ಅರಳಿತು ಅನ್ನೋ ಸಿನಿಮಾ ಇನ್ನೊಂದು ದಾಖಲೆನ ಕ್ರಿಯೇಟ್ ಮಾಡಿದ. ಈ ಸಿನಿಮಾ ಆಗಿದೆಗೆ ಥಿಯೇಟರ್ ಗಳಲ್ಲಿ ಎಷ್ಟು ದಿನ ಓಡ್ತು, ಯಾವ ತರ ದಾಖಲೆನ ಕ್ರಿಯೇಟ್ ಮಾಡಿದೆ, ಇದಷ್ಟು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಬನ್ನಿ. ಡೈರೆಕ್ಟರ್ ವಿಜಯ್ ಅವರ ಅಸಿಸ್ಟೆಂಟ್ ಆದ MS ರಾಜಶೇಖರ್ ಅವರಿಗೆ ಡಾಕ್ಟರ್ ರಾಜ್ಕುಮಾರ್ ಅವರು ತನ್ನ ಸಿನಿಮಾನ ಡೈರೆಕ್ಟ್ ಮಾಡಕ್ಕೆ ಒಂದು ಅವಕಾಶ ಕೊಟ್ಟಿರ್ತಾರೆ. ಆ ಸಿನಿಮಾನೇ 1985 ನಲ್ಲಿ ರಿಲೀಸ್ ಆಗಿ ದೊಡ್ಡ ಬ್ಲಾಕ್ ಬಸ್ಟರ್ ಆಗಿರೋ ಧ್ರುವ ತಾರೆ ಅನ್ನೋ ಸಿನಿಮಾ.
ಕರ್ನಾಟಕ ಸ್ಟೇಟ್ ಫಿಲ್ಮ್ ಅವಾರ್ಡ್ ಇಂದ ಧ್ರುವ ತಾರೆ ಸಿನಿಮಾಗೆ ಬೆಸ್ಟ್ ಫಿಲ್ಮ್ ಅವಾರ್ಡು ಸಿಗುತ್ತೆ. ಪಾರ್ವತಮ್ಮ ರಾಜ್ಕುಮಾರ್ ಅವ್ರ ಬಗ್ಗೆ ನಮ್ಗೆಲ್ರಿಗೂ ಗೊತ್ತು. ಡಾಕ್ಟರ್ ರಾಜ್ಕುಮಾರ್ ಅವರ ಬ್ಯಾಕ್ ಬೋನ್ ಅಂದ್ರೆ ಅದು ಪಾರ್ವತಮ್ಮ ರಾಜ್ಕುಮಾರ್ ಅವರೇ. H.G. ರಾಧಾದೇವಿ ಅವರ ಅನುರಾಗ ಅಂತಂಪುರ ಅನ್ನೋ ಒಂದು ಕಾದಂಬರಿ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಅದನ್ನ ಸಿನಿಮಾ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾರೆ. ಆ ರೈಟ್ಸ್ ನೂ ತಗೊಂತಾರೆ. ಉದಯ್ ಶಂಕರ್ ಅವ್ರ ಹತ್ರ ಕೊಟ್ಟು ಸ್ಕ್ರೀನ್ ಪ್ಲೇ ಬರೆಸ್ತಾರೆ. ಮೊದಲನೇ ಸಿನಿಮಾದಲ್ಲೇ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಇಟ್ಟು ದೊಡ್ಡ ಬ್ಲಾಕ್ ಬಾಸ್ಟರ್ ಕೊಟ್ಟಿರೋ MS ರಾಜಶೇಖರ್ ಅವ್ರನ್ನ ಈ ಸಿನಿಮಾಗೆ ಡೈರೆಕ್ಟರ್ ಆಗಿ ಬುಕ್ ಮಾಡ್ತಾರೆ. MS ಪುಟ್ಟಸ್ವಾಮಿ ಅಂದ್ರೆ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಹೆಸರಲ್ಲಿ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾರೆ. 55 ರಿಂದ 68 ದಿನಗಳಲ್ಲಿ ಈ ಸಿನಿಮಾದ ಶೂಟಿಂಗ್ ಮುಗಿಸ್ತಾರೆ. ನಂತರ ಎಡಿಟಿಂಗ್, ಡಬ್ಬಿಂಗ್, ರೀ ರೆಕಾರ್ಡಿಂಗ್ ಅಂತ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಮುಗಿದು ರಿಲೀಸ್ ಗೆ ರೆಡಿ ಇರುತ್ತೆ. ಸಿನಿಮಾದ ಹೆಸರು ಅನುರಾಗ ಹರಳಿತು ಅಂತ ಫಿಕ್ಸ್ ಮಾಡ್ತಾರೆ. 21st May 1986 ಅಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ. ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 150 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 175 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ವೀಕ್ಸ್ ಕಂಪ್ಲೀಟ್ ಮಾಡುತ್ತೆ. ಅಂದ್ರೆ 350 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಅದು ಮಾತ್ರ ಅಲ್ಲ, ಆ ವರ್ಷದಲ್ಲಿ ಹೈಯೆಸ್ಟ್ ಕಲೆಕ್ಟ್ ಮಾಡಿರುವಂತ ಸಿನಿಮಾನೂ ಆಗುತ್ತೆ. ಈ ಸಿನಿಮಾನಲ್ಲಿ ಆಕ್ಟ್ ಮಾಡಿರೋ ಒಬ್ಬೊಬ್ಬರು ಅವ್ರವ್ರ ಪಾತ್ರಗಳನ್ನ ತುಂಬಾ ಅದ್ಭುತವಾಗಿ ಮಾಡಿರ್ತಾರೆ. ಅದರಲ್ಲೂ ರಾಜನನ್ ಪರ್ಫಾರ್ಮೆನ್ಸ್ ಏನಿದೆಯೋ ಎಕ್ಸ್ಟ್ರಾರ್ನರಿ ಅಂತ ಹೇಳ್ಬೋದು. ನಾನು ಈ ಕೆಲಸ ಅಲ್ಲೇ ಮಾಡ್ತಾ ಇದ್ದೆ. ನೀನಿ ಕಾರ್ಖಾನೆ ಯಜಮಾನಿ, ಕೆಲಸಗಾರ ಎದುರು ಅವಮಾನ ಆಗ್ಬಾರ್ದು. ಈ ಸಿನಿಮಾದ ಇನ್ನೊಂದು ಪ್ಲಸ್ ಅಂದ್ರೆ ಪಂಡೇರಿ ಬಾಯ್ ಅವ್ರ ಕ್ಯಾರೆಕ್ಟರ್. ಅವ್ರು ಕೂಡ ಆ ಪಾತ್ರಕ್ಕೆ ತಕ್ಕಾಗೆ ಎಕ್ಸ್ಟ್ರಾರ್ನರಿ ಮಾಡಿರ್ತಾರೆ. ನಂತರ ಅಶ್ವಥ್ ಅವರು, ಮಾದೇವಿ ಅವರು, ಗೀತಾ ಅವರು, ಇವರೆಲ್ಲರೂ ಅವ್ರವ್ರ ಪಾತ್ರಗಳನ್ನ ದಿ ಬೆಸ್ಟ್ ಆಗಿ ಮಾಡಿದ್ದಾರೆ. ಅದು ಮಾತ್ರ ಅಲ್ಲ, ಅಶ್ವಥ್ ಅವ್ರ ವಾಯ್ಸ್ ಆ ಪಾತ್ರಕ್ಕೆ ಚೆನ್ನಾಗಿ ಸೂಟ್ ಆಗಿರುತ್ತೆ. ಈ ಕಡೆ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ತಗೊಂಡ್ರೆ ಅವರು ಆಲ್ ರೌಂಡರ್ ಆಗಿರ್ತಾರೆ. 4 ತರವಾದ ಬಾಡಿ ಲ್ಯಾಂಗ್ವೇಜ್ ನ ಆ ಸಿನಿಮಾದಲ್ಲಿ ತೋರಿಸಿರ್ತಾರೆ. ಪಂಡೇರಿ ಬಾಯ್ ಅವ್ರ ಜೊತೆ ಬರೋ ಸೀನ್ಗಳ ಒಂಥರ ಬಾಡಿ ಲ್ಯಾಂಗ್ವೇಜ್ ಇದ್ರೆ, ಮಾದೇವಿ ಅವ್ರ ಜೊತೆ ಬರೋ ದೃಶ್ಯಾವಳಿಗೆ ಚಾಲೆಂಜಿಂಗ್ ಬಾಡಿ ಲ್ಯಾಂಗ್ವೇಜ್ ಇರುತ್ತೆ. ಈ ಕಡೆ ಅಶ್ವಥ್ ಅವ್ರು ಬರೋ ಸೀನ್ಗಳಿಗೆಲ್ಲ ಒಬ್ಬ ಮಾಲೀಕ ಮತ್ತು ಹಿರಿಯರು ಕೊಡೋ ಮರ್ಯಾದೆ ಮಿಕ್ಸ್ ಆಗಿರುವಂತ ಒಂದು ಬಾಡಿ ಲ್ಯಾಂಗ್ವೇಜ್ ಇರುತ್ತೆ. ಮತ್ತು ಎಂಪ್ಲಾಯೀಸ್ ಜೊತೆ ಒಬ್ಬ ಲೀಡರ್ ಹೆಂಗಿರ್ಬೇಕು ಆ ಬಾಡಿ ಲ್ಯಾಂಗ್ವೇಜ್ ಇರುತ್ತೆ. ಈ 4 ಬಾಡಿ ಲ್ಯಾಂಗ್ವೇಜ್ ನ ಅದ್ಭುತವಾಗಿ ಆ ಸನ್ನಿವೇಶಕ್ಕೆ ತಕ್ಕಾಗೆ ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೊಂಡೇ ಬರ್ತಾರೆ. ಅದರಲ್ಲೂ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದೇ ಟೈಮ್ ಅಲ್ಲಿ 2 ಸ್ಟೈಲ್ ಆಫ್ ಆಕ್ಟಿಂಗ್ ತೋರಿಸಿರ್ತಾರೆ. ಈ ಕಡೆ ಮಾದೇವಿ ಅವ್ರ ಹತ್ರ ಕೋಪದಲ್ಲಿ ಮಾತಾಡ್ತಾ ಆ ಬಾಡಿ ಲ್ಯಾಂಗ್ವೇಜ್ ನ ಹಾಗೆ ಸಾಫ್ಟ್ ತಗೊಂಡ್ಬರ್ತಾರೆ. ಅಂದ್ರೆ ಪಂಡೇರಿ ಬಾಯ್ ಅವ್ರನ್ನ ನೋಡಿದ ತಕ್ಷಣ ಇಮಿಡಿಯೇಟ್ ಆಗಿ ಅವ್ರ ಬಾಡಿ ಲ್ಯಾಂಗ್ವೇಜ್ ಪ್ಲಸ್ ಎಕ್ಸ್ಪ್ರೆಷನ್ ನ ಬದಲಾಯಿಸ್ತಾರೆ. ಎಕ್ಸ್ಟ್ರಾರ್ನರಿ ಪರ್ಫಾರ್ಮೆನ್ಸ್ ಅನ್ಬೋದು. ಜಾಡ್ಸಿ ಒದ್ದೆ ಅಂದ್ರೆ ಯಾಕಮ್ಮ ಬಿದ್ದುಬಿಟ್ಟೆ? ಅನ್ಯಾಯ ಮಾಡಿಬಿಟ್ನಲ್ಲೋ. ಭಾರತ ಚಿತ್ರರಂಗದಲ್ಲೇ ತಮಿಳ್, ತೆಲುಗು, ಹಿಂದಿ, ಸಿನ್ಹಾಲ, ಬೆಂಗಾಲಿ, ಒಡಿಸಾ, ಬಾಂಗ್ಲಾದೇಶ್ ಅಂತ 7 ಭಾಷೆಗಳಲ್ಲಿ ರೀಮೇಕ್ ಆಗಿರೋ ಮೊದಲನೇ ಇಂಡಿಯನ್ ಸಿನಿಮಾ ಅಂದ್ರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವ್ರು ಆಕ್ಟ್ ಮಾಡಿರೋ ಅನುರಾಗ ಅರಳಿತು ಸಿನಿಮಾನೇ. ಅದು ಮಾತ್ರ ಅಲ್ಲ, 2 ಫಾರಿನ್ ಲ್ಯಾಂಗ್ವೇಜ್ ಅಲ್ಲೂ ಅನುರಾಗ ಅರಳಿತು ಸಿನಿಮಾನ ರೀಮೇಕ್ ಮಾಡಿದ್ದಾರೆ. ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿನಲ್ಲೇ ನಾಯಕ ನಟನ 50 ಸಿನಿಮಾಗಳು ರೀಮೇಕ್ ಆಗಿರೋ ಮೊದಲನೇ ಇಂಡಿಯನ್ ಆಕ್ಟರ್ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವ್ರು ಆಗ್ತಾರೆ. ಅದು ಮಾತ್ರ ಅಲ್ಲ, ಒಬ್ಬ ಆಕ್ಟರ್ ಸಿನಿಮಾ 9 ಲ್ಯಾಂಗ್ವೇಜ್ ಗಳಲ್ಲಿ ರೀಮೇಕ್ ಆಗಿರೋ ಒನ್ ಅಂಡ್ ಒನ್ಲಿ ಆಕ್ಟರ್ ಪದ್ಮವಿಭೂಷಣ್ ದಾದಾ ಸಾಹೇಬ್ ಪಾಲಿಕೆ ಪ್ರಶಸ್ತಿ ಪಡೆದ ಡಾಕ್ಟರ್ ರಾಜ್ಕುಮಾರ್ ಅವರಾಗ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಕನ್ನಡ ಚಿತ್ರರಂಗಕ್ಕೆ ಸಿಕ್ಕಿರೋ ವರ ಅಂದ್ರೆ ಅದು ತಪ್ಪಾಗಲ್ಲ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಟೈಮ್ ಬೇರೆ ಒಂದು ಸಿನಿಮಾ ಜೊತೆ ಬರ್ತೀನಿ. ಅದುವರೆಗೂ ಥ್ಯಾಂಕ್ ಯು, ಬೈ.